ಹಲೋ. ಇವತ್ತಿನ ರೆಸಿಪಿ ಭಾಳ ಸ್ಪೆಷಲ್. ಯಾಕೆ ಗೊತ್ತಿದ? ಇದ್ರ ಹೆಸರು ನಮಗೂ ಗೊತ್ತಿಲ್ಲ, ಏನೋ ಟ್ರೈ ಮಾಡವ, ಆದರೆ ಭಾಳ ಚಲೋ ಆಗುತ್ತೆ, ಟೇಸ್ಟಿನೂ ಇತ್ತು. ನೀವು ಟ್ರೈ ಮಾಡಿ. ಸೊ ಫಸ್ಟಿಗೆ ಬಂಗ್ಡಿನ ಚೊಕ್ಕ ಮಾಡಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಅದಕ್ಕೆ ಉಪ್ಪು ಅರ್ಶಿನ ಹಾಕಿ ಸೈಡಿಗೆ ಇಡಿ. ಹಾಗೆ ಹುಳ್ಸೆ ಹಣ್ಣು ಸ್ವಲ್ಪ ತಗೊಂಡು ಅದಕ್ಕೆ ನೀರು ಹಾಕಿಟ್ಟಿಡಿ, ಅದು ನೆನಿಲೆ. ನಾವು ತಗೊಂಡದ್ದು 4 ಮೀಡಿಯಮ್ ಸೈಜ್ ಬಂಗಡಿಗೆ 1.5 ಉಳ್ಳಾಗಡ್ಡಿ, 1.5 ಟೊಮ್ಯಾಟೊ, 1-2 ಹಸಿಮೆಣಸು, ಒಂದು ಸಣ್ಣ ಚೂರು ಶುಂಠಿ, 1 ಬೆಳ್ಳುಳ್ಳಿ, ಇಷ್ಟು ಇಟ್ಕೊಂಡ್ರೆ ಸಾಕು. ಫಸ್ಟ್ ಒಂದು ಪ್ಯಾನ್ಗೆ ಚೆಂದ ಮಾಡಿ ಎಣ್ಣೆ ಹಾಕೊಂಡೆ ಅದರಲ್ಲೇ ನೀವು ಉಳ್ಳಾಗಡ್ಡಿನ ಎಷ್ಟು ಕುಚ್ಕೊಂಡರಿಯಲ್ಲ ಅಷ್ಟು ಹಾಕಿ ಚೆಂದ ಮಾಡಿ ಬೇಯಿಸಿ ಅದು ಬ್ರೌನಿಷ್ ಕಲರ್ ಬರೋ ತನಕನೂ ಬೇಯಿಸ್ತೇರಿ. ಹಾಗೆ ಅದನ್ನು ಒಂದು ಸ್ವಲ್ಪ ಬೆಂದ ನಂತರ ಅದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಜೊತೆ ಶುಂಠಿನ ನಾವು ಚೆಂದ ಮಾಡಿ ಕಲ್ಲಲ್ಲೇ ಒಂಚೂರು ಕ್ರಷ್ ಮಾಡ್ಕೊಂಡು ಹಾಕೊಳ್ತೇವೆ, ಅದ್ರ ಎಸೆನ್ಸ್ ಎಲ್ಲ ಸರಿಯಾಗಿ ಬಿಡಬೇಕಂತೆ. ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟು ಯೂಸ್ ಮಾಡ್ಬೋದು, ಆದರೆ ಆ ಪೇಸ್ಟಲ್ಲಿ ಅಷ್ಟೇನು ಮಜಾ ಇರೋಲ್ಲ. ಅಂದರೆ ಈಗ ನಾವು ರಾ ತಿನ್ನಬೇಕಾದ್ರೆ ಆ ಬೆಳ್ಳುಳ್ಳಿ ಸಣ್ಣ ಸಣ್ಣ ಚೂರು ಸಿಗ್ತಾವಲ್ಲ ಬಾಯಿಗೆ, ಅದೇ ಟೇಸ್ಟ್ ಕೊಡ್ತಿದ್ದು. ಹಾಗೆ 1-2-3 ಹಸಿಮೆಣಸು ಹಾಕಬೇಡಿ. ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ, ಅದೆಲ್ಲ ಬೇಯಬೇಕು. ಬೇಯ್ತೆ ಬಂದಂಗೆ ಅವಾಗ ಕುಚ್ಚಿಟ್ಕೊಂಡು ಟೊಮ್ಯಾಟೋನು ಸೇರಿಸ್ಕೊಳ್ಳಿ. ಇವೆಲ್ಲ ಎಷ್ಟು ಬೇಯಿಸ್ಬೇಕಂದ್ರೆ ಅದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಬೇಕು, ಒಂಥರ ಅಂದರೆ ಪಿಚ್ಚಿ ಪಿಚ್ಚಿ ಆಗಬೇಕು, ಅದೆಲ್ಲ ಫುಲ್ ಸಾಫ್ಟಾಗಿ ಅಲ್ಲಿ ತನಕ ಬೇಯಬೇಕದು. ಇವಾಗ ಇದಕ್ಕೆ ನೀವು ಕಲರ್ ಸಲುವಾಗಿ ಮತ್ತೊಂದು ಸ್ವಲ್ಪ ಖಾರನೂ ಜಾಸ್ತಿ ಬರಲಿ ಅಂತ ಹೇಳ್ಕೊಂಡೆ ಖಾರದ ಪುಡಿ ಹಾಕೊಳ್ತೇವೆ. ಈ ಖಾರದ ಪುಡಿ ಮನೇಲೇ ಮಾಡೋದು, ಅದಕ್ಕೆ ಈ ಥರ ಕಲರ್ ಇದ್ದದ. ಮತ್ತು ಅದ್ರ ಜೊತೆ ಧನಿಯಾ ಪೌಡರ್, ಕೊತ್ತಂಬರಿ ಕಾಳನ್ನ ಹುರ್ಕೊಂಡೆ ಪೌಡ್ರ್ ಮಾಡಿ ಇಟ್ಕೊಂಡದ್ದು. ನೀವು ಧನಿಯಾ ಪೌಡ್ರ್ ಅಂಗಡಿಯಿಂದನೂ ತಂದ್ಕೋಬೋದು. ಅದನ್ನು ಒಂದು ಸ್ವಲ್ಪ ಹಾಕಬೇಕು. ಅದಂದರೆ ಒಂದು ಸ್ವಲ್ಪ ಗರಂ ಮಸಾಲೆ ಟೈಪ್ ಒಂದು ಸ್ವಲ್ಪ ಚೆಂದ ಫ್ರೇಗ್ರೆನ್ಸ್ ಕೊಡ್ತಿದ್ದು. ಅದು ಆವಾಗ ನೆನೆಸಿಟ್ಕೊಂಡಿದ್ದು ಹುಣಸೆ ಹಣ್ಣು ಇತ್ತಲ್ಲ, ಅದೆಲ್ಲ ಚೆಂದ ಮಾಡಿ ಸ್ಕ್ವೀಸ್ ಮಾಡ್ಕೊಂಡೆ ಅದ್ರ ನೀರಷ್ಟೇ ಹಾಕಬೇಕು. ಹುಣಸೆ ಹಣ್ಣು ಹಾಕೋದು ಬೇಡ, ಅದ್ರ ನೀರಷ್ಟೇ ಇದಕ್ಕೆ ಹಾಕಿ ಇದನ್ನೆಲ್ಲ ಚೆಂದ ಮಾಡಿ ಸ್ಟಿರ್ ಮಾಡಿಬಿಡಿ. ಸೊ ದ ನೆಕ್ಸ್ಟ್ ಪಾರ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾವು ದೊಡ್ಡ ಉಪ್ಪನ್ನೇ ಯೂಸ್ ಮಾಡ್ತೇವೆ, ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ಉಪ್ಪು ಹಾಕೊಂಡೆ ಸ್ವಲ್ಪ ಸ್ಟಿರ್ ಮಾಡಿ ಅದು ಡ್ರೈ ಆಗಿ ಬಂದಂಗೆ ಅದು ಚೆಂದ ಮಾಡಿ ಇನ್ನೂ ಚೆಂದಾಗಿ ಬೇಯಬೇಕಂತ ಹೇಳ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ತೇವೆ. ಈವನ್ ಆ ವೆಜಿಟೇಬಲ್ಸು ಬೇಯಬೇಕು, ಮತ್ತು ಇದರಲ್ಲೇ ಈಗ ನಾವು ಮೀನನ್ನು ಹಾಕ್ತವಲ್ಲ ಬೇಯಿಸೋಕ್ಕೆ, ಆ ಮೀನು ಸಹ ಬೇಯುವಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ. ಈಗ ಇದ್ರ ಮೇಲೆ ನೀವು ಮಸಾಲೆ ಮೇಲೆ ಮೀನನ್ನು ಇಡು ಕಡಿಲ್ಲ, ಆ ಮೀನಿನ ಮೇಲೂ ಇದ್ರ ಮಸಾಲೆ ಸ್ವಲ್ಪ ಬಡಿವಂಗೆ ಹಾಕಿ, ಅಂದರೆ ಅದು ಕಟ್ ಮಾಡಿರ್ತಾವಲ್ಲ ಮಿಡಲ್ ಆ ಕಟ್ಟಿದ ಒಳಗಡೆನೂ ಸ್ವಲ್ಪ ಸ್ವಲ್ಪ ಮಸಾಲೆ ಹೋದರೆ ಮೀನು ಮತ್ತು ಟೇಸ್ಟಿ ಆಗ್ತದೆ. ಅದಕ್ಕೆ ಕಟ್ ಮಾಡುತ್ತೆ ಅದ್ರನ್ನು. ಆ ನೀರಲ್ಲೇ ಅದು ಉಗಿಯಲ್ಲೇ ಬೇಯಬೇಕು ಫುಲ್ ಮೀನು. ಅದಕ್ಕೆ ನೀವು ಇದನ್ನೆಲ್ಲ ಹಾಕಿ ಅದ್ರ ಮೇಲೆ ಮಸಾಲೆ ಸ್ವಲ್ಪ ಸ್ವಲ್ಪ ಬಡ್ದೆ ಚೆಂದ ಮಾಡಿ ಪ್ಲೇಟ್ ಮುಚ್ಚಿಟ್ಟೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಅದು ಮೀನು ಬೇಯೋ ತನಕ ಸುಮಾರು ತಿಟ್ಟಿಡಿ. ಒಂದು 10-15 ನಿಮಿಷನಾದರೂ ಬೇಕು. ಅದಾದಮೇಲೆ ಸ್ವಲ್ಪ ಮಡ್ಚಾಕಿ ಮೀನು ಕಡೆ 2 ಸೈಡ್ ಬೇಯ್ದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇರೆ ಮೇಲೆ ಈ ನೀರು ಫುಲ್ ಡ್ರೈ ಆಗೋ ತನಕ ಚೆಂದ ಮಾಡಿ ಬೇಯಿಸಿ ಅದು ಲಾಸ್ಟಿಗೆ ಡ್ರೈ ಆಗ್ತದೆ. ಅದರ ಟೇಸ್ಟ್ ಏನೋ ಬೇರೆಯೇ ಇರ್ತಿದ್ದು. ಹುಳಿ ಅಂದರೆ ಹುಣಸೆ ಹಣ್ಣು ಮತ್ತು ಟೊಮ್ಯಾಟೊ ಎರಡರದ್ದು ಟೇಸ್ಟ್ ಮಿಕ್ಸ್ ಆಗೋದ್ರಿಂದ ಹಚ್ಚದ ಮೀನಂಗೂ ಅಲ್ಲ, ಏನೋ ಡಿಫ್ರೆಂಟ್ ಟೇಸ್ಟೇ ಬರ್ತಿದೆ. ಓಕೆ, ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.